ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳಕ್ ಬಂದಿದ್ದೀವಿ. ಸಿಂಪಲ್ ಆಗಿರ್ಬೋದು, ಆದ್ರೆ ಕೂಡ ತಿಳ್ಕೊಳ್ಳೋ ವಿಷಯ ಜಾಸ್ತಿ ಇದೆ. ನಾನು ಶಾರ್ಟ್ ಆಗಿ ಬೇಗ ಹೇಳ್ಬಿಡ್ತೀನಿ. ಟೋಟಲ್ ಒಟ್ಟು ಅಕ್ಷರಗಳು 26. ಕನ್ನಡದಲ್ಲಿ ಹೇಗೆ ವ್ಯಂಜನ ಮತ್ತು ಸ್ವರ ಅಂತ ಡಿಫ್ರೆಂಟ್ ಇದೆಯೋ, ಇಂಗ್ಲಿಷಲ್ಲಿ ಕೂಡ ಓವಲ್ಸ್ ಮತ್ತೆ ಕಾನ್ಸೋನೆಂಟ್ಸ್ ಅಂತ ಇರುತ್ತೆ. ನಾನು ಫಸ್ಟ್ ಓವಲ್ಸ್ ನ ಸರ್ಕಲ್ ಮಾಡ್ತೀನಿ. ನೋಡಿ, ಎ, ಇ, ಐ, ಓ, ಯು. ನೋಡಿ, ಎ, ಇ, ಐ, ಓ, ಯು. ಇದನ್ನ ನಾವು ಓವಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಓವಲ್ಸ್ ಅಂತ ಹೇಳ್ತೀವಿ. ಇದು ಓವಲ್ಸ್ ಇಲ್ಲದೆ ನಾವು ಯಾವುದೇ ಲೆಟರ್ನ ಓವಲ್ಸ್ ಯೂಸ್ ಮಾಡಿದ್ರೆ ಯಾವುದೇ ವರ್ಡ್ನ ನಾವು ಮಾಡಲಿಕ್ಕೆ ಆಗಲ್ಲ. ಮತ್ತೆ ಬ್ಯಾಲೆನ್ಸ್ ಇದೆಯಲ್ಲ, ಬಿ, ಸಿ, ಡಿ, ಎಫ್, ಜಿ, ಹೆಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ಬಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್ ಈ ಲೆಟರ್ಸ್ ಇಂದ ನಾವು ಸ್ಟಾರ್ಟ್ ಮಾಡ್ಬೋದೇ ಹೊರತು ವರ್ಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಓವಲ್ಸ್ ಇದು ಸ್ವರ ಇದ್ದಾಗೆ, ಇದನ್ನ ಯೂಸ್ ಮಾಡಿದ್ರೆ ಮಾತ್ರ ನಾವು ಯಾವುದೇ ವರ್ಡನ್ನ ಪ್ರೊವೈಡ್ ಮಾಡಲಿಕ್ಕೂ ಫಾರ್ಮ್ ಮಾಡಲಿಕ್ಕೂ ಚಾನ್ಸೇ ಇಲ್ಲ. ಇನ್ನು ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.